ದಿಸ್ ಇಸ್ ದ ಲಾಸ್ಟ್ ಜನರೇಷನ್ ನಾಟಿ ಮಾಡೋರು ಸಿಗೋದು. ನೆಕ್ಸ್ಟ್ ಜನರೇಷನ್ ಯಾರು ನಾಟಿ ಮಾಡ್ತಾ ಇದಾರೋ ಯಾರು ಅವ್ರ ಮಕ್ಳಿಗೆ ನಾಟಿ ಮಾಡೋದು ಹೇಳ್ಕೊಟ್ಟಿಲ್ಲ. ಸೊ ದಿಸ್ ಇಸ್ ದ ಲಾಸ್ಟ್ ಜನರೇಷನ್. ಇದರಲ್ಲಿ ಇವತ್ತು ಎಷ್ಟು ಕ್ರೈಸಿಸ್ ಲೇಬರ್ ಅಲ್ಲಿ ಅಂದ್ರೆ, ನಾವು ಅಸ್ಸಾಮಿಂದ ಕರ್ಸಂಗ ಆಗಿದೆ, ಅವೈಲಬಿಲಿಟಿ ಇಲ್ಲ ಲೋಕಲ್. ದಟ್ ಈಸ್ ಅ ಬಿಗ್ ಕ್ರೈಸಿಸ್. ಅಂದ್ರೆ ಹಳ್ಳಿಲೇ ಆ ಕೆಲಸ ಮಾಡೋದಕ್ಕೆ ಆ ಜನನೇ ಮುಂದಕ್ಕೆ ಬರಲ್ಲ. ಎಲ್ಲ ಬ್ಯಾಂಗ್ಳೂರು. ಯಾಕಂದ್ರೆ ಅವರ ತಂದೆ ನೋಡಿದಾರೆ. ಪಾಪ ಅವ್ರ ತಪ್ಪಲ್ಲ, ಹಳ್ಳಿಯವ್ರ ತಪ್ಪಲ್ಲ, ಅವ್ರ ರಾಂಗ್ ಪ್ರಾಕ್ಟೀಸ್ಗೆ ತಗೊಂಡೋಗಿದ್ದೀವಿ. ಅಲ್ಲಿ ಇವಾಗ ಭತ್ತ ಬೆಳಿತಾರೆ, ರಾಗಿ ಬೆಳಿತಾರೆ, ಕಬ್ಬು ಬೆಳಿತಾರೆ. ಅದಕ್ಕೆ ಆದಾಯ ಇಲ್ಲ. ಏನ್ ಆದಾಯ ಇದೆ? ಅವ್ರ ತಿಂಗಳಿಗೆ 2,000 ರೂಪಾಯಿ ಬರುತ್ತೆ ಅದ್ರಲ್ಲಿ ಆದಾಯ. ಏನ್ ಮಾಡ್ತಾರೆ ಹೆಂಗೆ? ಸೊ ಮೊದ್ಲಾದ್ರೆ ರೈತ ಆದ್ರೆ ಎಲ್ಲಾನು ಅವ್ನು ಬೆಳ್ಕೊಳ್ಳೋನು, ಖರ್ಚಿರ್ಲಿಲ್ಲ. ಈಗ ಬೆಳಿಗ್ಗೆ ಕಾಫಿಯಿಂದ ಹಾಲಿಂದ ಎಲ್ಲಾನು ಕೊಂಡ್ಕೊಂಡ್ ಬರ್ಬೇಕು ಅವನು. 2,000 ರೂಪಾಯಿ ಸಾಲತ್ತಾ? ಸೊ ಏನ್ ಮಾಡ್ತಾರೆ ಮಕ್ಕಳನ್ನ, ಹೋಗಪ್ಪ ನೀನ್ ಎಲ್ಲೋ ಹೋಗು, ನೀನ್ ಬಾರಲಾರ ಕೆಲಸ ಮಾಡೋ, ಆಟೋಲಾರ ಓಡಿಸು, ಇದಾರ ಓಡಿಸು, ಊರಿಗೆ ಬಂದಾಗ ಒಳ್ಳೆ ಬಟ್ಟೆ ಹಾಕೊಂಬ, ಇದಾಗಿರೋ ಅಷ್ಟೇ. ಹೆಣ್ಣು ಕೊಡಲ್ಲ, ಇಲ್ಲ ಅಂದ್ರೆ ಹೆಣ್ಣು ಕೊಡಲ್ಲ. ಬೆಂಗಳೂರಿದ್ರೆ ಕೊಡ್ತಾರೆ ಹೆಣ್ಣು.